ರಶ್ಮಿ, ನೀನು ಇವಾಗ ಅಡುಗೆ ಮನೆಗೆ ಹೋಗಿ ಹಾಲು ಉಗ್ಸಿ ಎಲ್ರಿಗೂ ನೀನೇ ಸಿಹಿ ಮಾಡಬೇಕು. ಲೀಲಾ, ಅಡುಗೆ ಮನೆ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಏನಿದೆ ಅಂತ ತೋರಿಸು. ಮಾವ, ನಿನಗೆ ನೆನಪಿದ್ಯಾ? ನಾನು ಮದುವೆ ಮಾಡ್ಕೊಂಡು ಮನೆಗೆ ಬಂದಾಗ ಇದೇ ಥರ ಪೂಜೆ ಮಾಡಿ ಅಡುಗೆ ಮನೆಗೆ ಹೋಗಿ ಸಿಹಿ ಮಾಡಿದ್ದೆ. ಯಾಕೆ ಮಾವ, ನೀನೇನು ಮಾತಾಡ್ತಾನೆ ಇಲ್ಲ? ಏನಿಲ್ಲ ಪಾರು. ನೀನು ಅದು ಯಾಕೆ ಹಿಂಗೆ ಆಡ್ತಿದ್ಯೋ ನನಗೆ ಗೊತ್ತಿಲ್ಲ ಮಾವ. ಹಾಲು ಇಲ್ಲೇ ಎಲ್ಲೋ ಇಟ್ಟಿದ್ದೆ. ಅಚ್ಚೋ, ಹೇಳು ಶಾರದಮ್ಮ, ಯಾವ ಕೆಲಸ ಬಾಕಿ ಇದೆ? ನಾನು ಯಾರ ವಿರೋಧ ಹೋರಾಡಿ ನನ್ನ ಮಕ್ಕಳು ಜೀವನ ಉಳಿಸಿದ್ನೋ ಆ ವೀರಭದ್ರ ಸರಿ ಇಲ್ಲ. ಈ ಜನ ಅನ್ಕೊಂಡ ಹಾಗೆ ಅವನು ಒಳ್ಳೆಯವನಲ್ಲ. ಅವನು ಉಗ್ರ ರೂಪದ ರಾಕ್ಷಸ. ಅವನ ಮುಖನ ನಾನು ಒಬ್ಬಳೇ ನೋಡಿರೋದು. ಅದಕ್ಕೆ ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಈಗ ನಾನು ಅವನಿಗೆ ಕೊಟ್ಟಿರೋ ಸೋಲಿಂದ ಪದ್ರಗುಟ್ಟು ಹೋಗಿರ್ತಾನೆ. ಆ ಸೋಲಿನಿಂದ ಅವಮಾನಿತರಾಗಿ ಅವನು ಏನು ಮಾಡೋಕ್ಕೂ ಹಿಂಜರಿಯೋದಿಲ್ಲ. ನನ್ನ ಮಗಳು ಜೀವನ ನಾಶ ಮಾಡಿ ನನ್ನ ಮಗನಿಗೆ ನರಕ ತೋರಿಸ್ಬೇಕು ಅಂತ ಏನೇನೋ ಮಾಡ್ಕೊಂಡ್ಬಂದನಲ್ಲ, ಅದಕ್ಕಿಂತ ದೊಡ್ಡ ಯೋಜನೆ ಹಾಕಿರ್ತಾನೆ. ಅವನು ಒಂದು ಹೆಜ್ಜೆ ಮುಂದಿಡೋಕೆ ಮುಂಚೆ ನಾನು ನನ್ನ ಮಕ್ಕಳನ್ನ ರಕ್ಷಣೆ ಮಾಡಬೇಕು, ನನ್ನ ಮಕ್ಕಳನ್ನ ಉಳಿಸ್ಬೇಕು. ಆಮೇಲೆ ನಾನು ಇಲ್ಲಿಂದ ಹೋಗೋದು. ಮೇಡಮರೇ, ಇನ್ನೂ 4 ದಿನ ಇದೆ ಅಂತ ಹೇಳಿದ್ದೀರಾ. ಅಷ್ಟರೊಳಗೆಲ್ಲ ಮುಗಿಸ್ತೀನಿ. ಇದಕ್ಕೆ ನಿಮ್ಮ ಸಹಕಾರ ಬೇಕು. ನೀನೇನು ಮಾಡಬೇಕು ಅಂದ್ಕೊಂಡಿದ್ದೀಯಾ ಮಾಡು ಶಾರದಮ್ಮ, ಜೊತೆಲಿ ನಾವಿರ್ತೀವಿ. ನೀನು ಹೇಳ್ದಂಗೆ 4 ದಿನದಲ್ಲೇ ಮುಗಿಸ್ಬೇಕು. ಇಷ್ಟು ಹೇಳಿದ್ರಲ್ಲ ಮೇಡಮರೇ, ನನಗಷ್ಟು ಸಾಕು. ಮುಂದೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತೈತೆ. ನಾನು ನನ್ನ ಮಕ್ಕಳನ್ನು ಉಳಿಸೇ ಇಲ್ಲಿಂದ ಹೋಗೋದು. ಇದಕ್ಕೆ ಆ ಮಕ್ಕಳವನೇ ಸಾಕ್ಷಿ. ಪಾರು ಬಾ ನೋಡ್ ಪಾರು, ರಶ್ಮಿ ಇನ್ನ ಮಗ ಇದ್ದಂಗೆಯ ಅಲ್ಲ, ಕಡ್ಡಿಗಿರ್ಬಿಟ್ಟು ಕೈನಾಗೆ ಇಟ್ಕೊಂಡವಳೆ, ಸುಟ್ಕಿಟ್ಕೊಂಡ್ಬಿಟ್ಟಾಳು ಅಂತ ಊರುಬ್ದೆ. ಇವ್ರು ಮೊದಲು ನನ್ನ ಜೊತೆ ಚೆನ್ನಾಗೇ ಇದ್ರಲ್ಲ, ಆದರೆ ಇದಕ್ಕಿದ ಹಾಗೆ ಹೀಗೆ ಯಾಕೆ ಆಡ್ತಿದ್ದಾರೆ? ನಾನು ಏನು ಮಾಡಿದ್ದೀನಿ ಇವರಿಗೆ? ಅಥವಾ ನಾನೇ ತಿಕ್ಲಿ ಥರ ಓವರಾಗಿ ಯೋಚನೆ ಮಾಡ್ತಿದ್ದೀನಾ? ಪಾಪ
ನಮ್ಮ ಲೀಲಕ್ಕ ನಂಗೆ ಕಜ್ಜಾಯ ಎಲ್ಲ ಕೊಡ್ತಿದ್ರು. ಇವ್ರು ಹಿಂಗೆ ಮಾಡಲ್ಲ. ನಾನೇನೋ ತಪ್ಪು ತಿಳ್ಕೊಂಡಿದ್ದೀನಿ ಅಷ್ಟೇ. ನೋಡ್ದ ರಶ್ಮಿ, ನಿಮ್ಮತ್ತೆ ನಿನ್ನ ಆಗ್ಲೇ ಕೇರ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮಾಡಲೇಬೇಕಲ್ಲ ಪಾರು. ಶಿವು ಅಷ್ಟು ಮುದ್ದಾಗಿ ಸಾಕವನೆ, ಅದರಲ್ಲಿ ಒಂದು 10ರಷ್ಟಾದರೂ ನಾವು ನೋಡ್ಕೋಬೇಕಲ್ಲ. ನೋಡ್ಕೋಬೋದು. ಈಗ ಅದೇ ಪ್ರೀತಿ ಅದೇ ಕೇರಳಿ ಪಾಯಸ ಮಾಡಿಸಿ ಅದನ್ನೇ ಹೇಳೋಣ ಅಂತ ಬಂದೆ. ಮಾಡ್ಸನಂತೆ ಬಿಡು ಪಾರು. ಪಾಯಸ ಮಾಡಕ್ಕೆ ಬರುತ್ತೇನವ? ಇಲ್ಲ, ತಿನ್ನಕ್ಕೆ ಬರುತ್ತೆ. ಥೇಟ್ ಮಗನಂಗೆ. ರಶ್ಮಿ ಪರವಾಗಿಲ್ಲ ಬಿಡು, ನಾನು ನಿನ್ನ ಜೊತೆ ಇರ್ತೀನಿ ಆಯ್ತಾ? ಓಹೋ, ನೋಡ್ದ ಅಕ್ಕ, ಇಬ್ಬರಿಗೂ ಅಡುಗೆ ಮಾಡೋಕ್ಕೆ ಬರಲ್ಲ, ಆದರೂ ಅಡುಗೆ ಮಾಡಕ್ಕೆ ಬರೋರ ಥರ ನಿಂತಿರೋದು ನೋಡು. ಒಬ್ರು ಭೀಮಸೇನ, ಇನ್ನೊಬ್ರು ನಳಮಹಾರಾಜ. ಅಮ್ಮ, ನೀವಿಬ್ರು ಬಂದಿದ್ದು ಒಳ್ಳೇದಾಯ್ತು. ಯಾಕೆ ಪಾರು? ಇವಾಗ ರಶ್ಮಿಗೆ ಪಾಯಸ ಮಾಡೋದು ಹೇಳ್ಕೊಡ್ಬೇಕಿತ್ತಲ್ಲ, ಅಲ್ಲಿವರೆಗೂ ನಾನು ನನ್ನ ಗಂಡನ ಬಿಟ್ಟಿರ್ಬೇಕಲ್ಲ ಅಂತ ಅನ್ಕೊಳ್ತಿದ್ದೆ. ಅಷ್ಟರಲ್ಲಿ ನೀವಿಬ್ರು ಬಂದ್ರಿ, ಸಮಾಧಾನ ಆಯ್ತು. ಓ ನೋಡು ರಶ್ಮಿ, ನಿಮ್ಮ ಅತ್ಗೆನ ನೋಡ್ ಕಲ್ತ್ಕ. ಗಂಡನ್ ಬಿಟ್ಟು ಒಂದು ಕ್ಷಣನೂ ಇರಲ್ವಂತೆ. ಹಬ್ಬಾ, ಇವ್ರ ಬಗ್ಗೆ ಸುಮ್ಮನೆ ತಪ್ಪು ತಿಳ್ಕೊಂಡೆ. ಇವ್ರು ಚೆನ್ನಾಗೇ ಮಾತಾಡ್ತಾ ಇದ್ದಾರೆ. ಅಮ್ಮ, ನೀವು ಗುಂಡುಗೆ ಪಾಯಸ ಮಾಡೋದು ಹೇಳ್ಕೊಡಿ. ಜೊತೆಗೆ ಲೀಲಾ ಆಂಟಿನೂ ಹೆಲ್ಪಿಗೆ ಇರ್ತಾರೆ. ನೀವು 3 ಜನ ಮುತ್ತೈದರು ಸೇರಿಕೊಂಡು ನಿಮ್ಮ ಕಿಚನ್ ನಾಲೆಡ್ಜ್ನ ಧಾರೆ ಏರಿರಿ. ಅಷ್ಟರಲ್ಲಿ ನಾನು ಹೋಗಿ ನನ್ನ ಗಂಡನ ಮಾತಾಡ್ಸ್ಕೊಂಡು ಬರ್ತೀನಿ. ಮಾವ, ನನ್ನ ನಾದ್ನಿಗೆ ಪಾಯಸ ಮಾಡಕ್ಕೆ ಹೇಳಿ ಬಂದೆ. ಸರಿ ಪಾರು. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ ಮಾವ, ಯಾಕೆ ನಾನು ಮಾತಾಡಿದ್ರು ಮಾತಾಡ್ತಿಲ್ಲ? ನನ್ನಿಂದ ಏನಾದರೂ ಬೇಜಾರಾಗಿದ್ಯಾ? ಇಲ್ಲ ಪಾರು. ಓ, ನನ್ನ ಮದುವೆ ಮನೇಲಿ ಅಷ್ಟೆಲ್ಲ ಮಾತಾಡಿದ್ನಲ್ಲ, ಅದಕ್ಕೆ ಬೇಜಾರಾಗಿದ್ಯಾ? ಹೋಗ್ಲಿ ಬಿಡು ಪಾರು, ಏನೆಲ್ಲ ಹೇಳ್ದ್ನಲ್ಲ. ಮತ್ತು ನಾನು ಮಾತಾಡಿದ್ರು ಯಾಕೆ ಮಾವ ಅವಾಯ್ಡ್ ಮಾಡ್ತಿದ್ಯಾ ನನ್ನ? ಪಾರು, ಈಗ ತಾನೇ ಏನಿಲ್ಲ ಅಂತ ಹೇಳ್ದ್ನಲ್ಲ ಪಾರು. ಅಕ್ಕ ಬನ್ನಿ ಕೂತ್ಕೊ. ಏನಕ್ಕ ಇದು ಮದುವೆ ಮನೆ ಥರ ಅನಿಸ್ತಾ ಇದೆಯಾ? ಯಾಕೆಲ್ರು ಈ ಥರ ಕೂತಿದ್ದಾರೆ? ಇರು ಸುಶೀಲ, ನಾನು ಮಾತಾಡ್ತೀನಿ. ಶಿವು, ರತ್ನ, ರಾಣಿ, ಯಾಕೆಲ್ಲರೂ ಹೀಗೆ ಕೂತಿದ್ದೀರಾ? ಮದುವೆ ಮನೆ ಅಂದರೆ ಗಲಗಲ ಅಂತಿರಬೇಕು. ನೀವಿಷ್ಟು ಜನ ಇದ್ದೀರಿ, ಒಬ್ಬರು ಮುಕ್ತಲ್ಲಾದರೂ ನಗು ಇದೆಯಾ? ಅಕ್ಕ, ನನ್ನ ಮನಸ್ಸಲ್ಲಿದ್ದ ಮಾತನ್ನು ನೀವು ಬಾಯಿ ಬಿಟ್ಟು ಹೇಳಿದ್ರಿ. ಮಂಟಪದಿಂದ ಬಂದಾಯ್ತು, ಹೆಣ್ಣನ್ನು ಮನೆಗೆ ತುಂಬಿಸಿದ್ದಾಯ್ತು, ಹಾಲು ಉಗ್ಸಿದ್ದಾಯ್ತು. ಇಷ್ಟೆಲ್ಲ ಆದರೂ ನೀವೆಲ್ಲರೂ ಯಾಕೆ ಹೀಗಿದ್ದೀರಾ? ಅಥವಾ ನನ್ನಿಂದೇನಾದರೂ ತಪ್ಪಾಯ್ತಾ? ಅಯ್ಯೋ ಇಲ್ಲ ಕಣ. ಹಂಗಂತ ಹೇಳ್ತಾ ಇದೀಯಾ? ನಿನ್ನ ಮುಖದಲ್ಲಿ ನಗುನೇ ಕಾಣ್ತಾ ಇಲ್ಲ ಶಿವು. ನನ್ನ ಮನೆಗೆ ಯಾವಾಗ ಬಂದ್ರು ನಿನ್ನ ತಂಗಿರು ಪಟಪಟ ಅಂತ ಮಾತಾಡ್ತಾ ಇದ್ರು. ಈಗ ನೋಡು ಹೆಂಗೆ ನಿಂತ್ಕೊಂಡಿದ್ದಾರೆ. ಅದು ಹಾಗಲ್ಲ ಮಾದಪ್ಪಣ್ಣ. ಹಂಗಲ್ಲ ಅಂದ್ರೆ ಇನ್ನೆಂಗವ್ವ ತಾಯಿ? ನನಗೂ ಸಂಕಟ ಆಯ್ತದೆ. ಮದುವೆ ಮನೆ ಅಂದರೆ ಅಕ್ಕವ್ರು ಹೇಳ್ದಂಗೆ ಹೆಂಗಿರ್ಬೇಕು? ನಾವು ಇಷ್ಟೆಲ್ಲ ಇದ್ದೀವಿ, ನಮ್ಮನೆ ನಗು ಊರು ಬಾಗಲ್ ತನಕ ಕೇಳಬೇಕು. ಯಾರ ಮನೆಯಲ್ಲಿ ಇಷ್ಟೆಲ್ಲ ನಗು ಅಂತ ಊರು ಜನ ಮಾತಾಡ್ಕೋಬೇಕು. ಆದರೆ ಇಲ್ಲಿ ನೋಡಿದ್ರೆ ಏನೂ ಇಲ್ಲ, ಏನೂ ನಡೀತಾನೇ ಇಲ್ಲ. ಶಿವು, ನಿಜ ಹೇಳು, ನೀನು ನಂಬಿರೋ ಮಾಕಾಳವನ ಮೇಲೆ ಆಣೆ ಇಟ್ಟು ಹೇಳು. ನನ್ನ ಒತ್ತಾಯಕ್ಕೇನಾದರೂ ಸೀನಂಗೆ ಕೊಟ್ಟು ಮದುವೆ ಮಾಡಿದ್ಯೇನಪ್ಪ? ನನ್ನ ಮಗ ಹಣ ಕದ್ದವನೇ, ಅಂಥವನಿಗೆ ಕೊಟ್ಬಿಟ್ನಲ್ಲ, ಮುಂದೆ ನನ್ನ ತಂಗಿ ಗತಿ ಏನು ಅಂತ
ಯೋಚನೆ ಮಾಡ್ತಾ ಇದೆಯಾ? ಹೇಳ್ರವ್ವ, ಒಡ ಹುಟ್ಟಿದವಳನ್ನ ಇಂಥ ಮನೆಗೆ ಕಳಿಸ್ಬಿಟ್ವಲ್ಲ ಅಂತ ನೊಂದ್ಕೋತಾ ಇದ್ದೀರಾ? ಮಾದಪ್ಪಣ, ನನ್ನ ಕುದ್ಗೆ ಕುಯ್ಯೋ ಹೊತ್ನಾಗೆ ನನ್ನ ಪ್ರಾಣ ಉಳಿಸಿರೋ ತ್ಯಾವ್ರಣ ನೀನು. ನನ್ನ ಸತ್ರುವೆ ನನ್ನ ತಲೆಯಲ್ಲಿ ಇಂಥದ್ದೆಲ್ಲ ಓಡಕ್ಕಿಲ್ಲ ಕಾರಣ. ಈ ಮಾತನ್ನ ವಾಪಸ್ ತಕ್ಕ ನೀನು. ಮತ್ತೆ ಯಾಕ್ರಪ್ಪ ಇಷ್ಟು ಬೇಜಾರಾಗಿದ್ದೀರಾ? ಅತ್ತೆ, ತುಂಬಾ ಕನ್ಸು ಕಟ್ಕೊಂಡು ಮಾಡಬೇಕು ಅನ್ಕೊಂಡಿರೋ ಮದುವೆ ಅದು ನಿಂತೋಯ್ತು. ಮಾದಪ್ಪಣ್ಣ ಯಾವ ಥರ ಬಂದು ನನ್ನ ಕೈ ಹಿಡ್ದ. ನಾನು ಇನ್ನೂ ಆ ಕ್ಷಣದಿಂದ ಆಚೆನೆ ಬಂದಿಲ್ಲ. ಅದಕ್ಕೆ ಏನು ಮಾತಾಡಬೇಕು, ಏನು ಮಾಡಬೇಕು ಅಂತಲೇ ತಿಳಿತಿಲ್ಲ. ಶಿವು, ಅಣ್ಣ, ಕೂತು ಶಿವು. ಮೊದಲು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳು, ಆಮೇಲೆ ಮುಂದಿನ ಮಾತಾಡ್ತೀನಿ. ಯಾಕಣ, ಏನಾಯ್ತಣ್ಣ? ಅದು ಒಂದು ಎಡವಟ್ ಆಗ್ಬಿಟ್ಟೈತಪ್ಪ. ಹುಡುಗ ಸರಿ ಇಲ್ವಂತೆ. ಅವನಿಗೆ ಕುಡ್ತ, ರೇಸು, ಜೂಜು ಎಲ್ಲ ಚಟ ಆಯ್ತಂತೆ. ಹುಡುಗಿ ವಿಷಯದಲ್ಲಂತೂ ತುಂಬಾ ಗಲೀಜಂತೆ. ಹುಡುಗನ ಫೋಟೋ ತೋರಿಸಿದ್ರು ನೋಡಿ, ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಇಂಥ ಪಾಪಿಗೆ ನಮ್ಮ ಶಿವಣ್ಣನ ಮನೆ ಸಂಬಂಧ ಮಾಡಿಸ್ತಾ ಇದ್ದಲ್ಲ ಅಂತ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ಯಾಕ್ಲ ಅಳ್ತಿದ್ಯಾ ಸಿನ್ನ? ಎಲ್ಲ ಅವರೇ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳ, ಸಮಾಧಾನ ಮಾಡ್ಕೊಳ್ಳ. ಏನಾಯ್ತು ಅಂತ ಕೇಳ್ತಿದ್ಯಲ್ಲ, ನಡೆದಿದ್ದೆಲ್ಲ ನೀನೇ ಕಣ್ಣಾರೆ ನೋಡ್ದೇತಾನೆ. ಅವ ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀವಿ ಕಣವ, ನಾನು ದುಡ್ಡು ಕದ್ದಿಲ್ಲ ಕಣವ, ಕದ್ದಿಲ್ಲ. ಯಾರು ಎತ್ಕೊಂಡ್ರು ಅಂತಾನೆ ನನಗೆ ಗೊತ್ತಿಲ್ಲ ಕಣವ. ಅರೆ ಅಪ್ಪ ನೋಡು, ಎಲ್ರ ಮುಂದೆ ನಾ ಕಳ್ಳ ಅಂತ ಹೇಳಿದ್ರ ಮುಂದೆ ಹೊಡೆದ್ನಲ್ಲವ. ಅವನು ನನ್ ಹೊಡೆದಿದ್ದು ನನಗೆ ತಲೆಗೆಡ್ಸ್ಕೊತಾ ಇಲ್ಲ. ಆದ್ರೆ ಹೋಗಿ ಹೋಗಿ ತುಂಬಿದ ನನ್ನ ಹೆಂಡ್ರು ಹೊತ್ತು ಹೆಂಗವ ಒಪ್ಕೊಳ್ಳಿ. ಎಲ್ರಿಗೂ ಶತ್ರು ಮನೆ ಆಚೆ ಇದ್ರೆ ನಿನ್ನೆ ತಪ್ಪನೇ ಶತ್ರು ಆಗೋದ್ರಲ್ಲೋ. ನಿನ್ ಜೀವನನೇ ಸರ್ವನಾಶ ಮಾಡ್ಬಿಟ್ರಲ್ಲೋ. ಬೆಂಕಿಗೆ ನೀನೇ ನನ್ನ ಹೆಂಡ್ರು ಅಂತ ಮಾತು ಕೊಟ್ಟಿದ್ದೀ ಕಣವ. ನಾನು ಕಳ್ಸೆಗೌಡ್ರಿಗೆ ನೀವೇ ನನ್ನ ಬೀಗರು ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ನೋಡ ನೋಡ್, ಅವಾಗಿದ್ದ ಪಿಕ್ಕಿ ಫೋನ್ ಮೇಲೆ ಫೋನ್ ಮಾಡ್ತಾವಳೆ. ನನ್ಗೆ ಏನಂತ ಹೇಳಿ ಅವಳಿಗೆ ಹೇಳು. ಅಯ್ಯೋ ದೇವ್ರೆ, ಫೋನ್ ಮಾತ್ರ ಎತ್ಬಿಡಕ್ಕಲ್ಲ. ಏನಾರ ಕೇಳಿರೆ ಹೇಳಕ್ ಏನಾಯ್ತು ನಮ್ಮ ಹತ್ರ ಉತ್ತರ? ಅವರಿಗೆ ವಿಷಯ ಗೊತ್ತಾಗೈತೋ ಇಲ್ವೋ ಅದು ಗೊತ್ತಾಗ್ತಾ ಇಲ್ಲ. ಇಲ್ಲ ಕಣವ, ವಿಷಯ ಗೊತ್ತಾಗಿದ್ರೆ ನನ್ನ ಫೋನ್ ಎತ್ತಲಿಲ್ಲ ಆದ್ರೂ ಮೆಸೇಜಾರ ಮಾಡಿರೋಳು. ನೋಡವ ನೋಡಿ,
ನಾಳೆಗೆ ಮದ್ವೆಗೆ ರೆಡಿ ಆಯ್ತಾ ಇದ್ದೀನಿ. ಎಲ್ಲಿದೆ ಸಿಗೋತ್ತ ಮೆಸೇಜ್ ಆಗ್ತಾವಳೆ. ಪಾಪಕಲ್ಲ, ಇಂಥ ಚೆನ್ನಾಗಿರೋ ಹುಡುಗಿಗೆ ಅನ್ಯಾಯ ಆದ್ರೆ ಅದ್ಯಾ ಅವ್ರು ಮೆಚ್ತಾನ? ನಮ್ಮಿಂದ ಅವಳಿಗೆ ಈ ಥರ ಅನ್ಯಾಯ ಆಯ್ತಲ್ಲವ. ಎಲ್ಲ ಇಲ್ಲೇ ಅವ್ರೆ. ಅವ್ರ ಹೋಗೋ ಗಂಟ ನೀನು ಏನು ಮಾಡಕ್ ಹೋಗ್ಬೇಡ. ಸುಮ್ಕಿತ್ಬಿಡು. ಪಿಂಕಿ ಫೋನ್ ಮಾತ್ರ ಎತ್ತಕ್ಕೆ ಹೋಗ್ಬೇಡ. ಲೀಲಾ, ಸೌಭಾಗ್ಯಕ್ಕ ಬಂದೆ. ನಂಬ್ಕೋಬೇಡ ಮಗ, ಏನಾರ ಒಂದು ಮಾಡೋಣಂತೆ. ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತಿಲ್ಲ. ನನಗೆ ವಿಷಯ ಗೊತ್ತಾದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಪಿಂಕಿ. ಪಿಂಕಿ, ಫೋನ್ ಎತ್ತಿದ್ದೇನಮ್ಮ ಸೀನಾ? ಇಲ್ಲಪ್ಪ, ಅವಾಗ್ಲಿಂದ ಕಾಲ್ ಮಾಡ್ತಾನೆ ಇದ್ದೀನಿ, ರಿಸೀವ್ ಮಾಡ್ತಿಲ್ಲ. ಫೋನೇ ತೆಗಿತಾ ಇಲ್ವಾ? ಏನಮ್ಮ ಹಿಂಗಾಗೋಯ್ತು? ಗಾಬರಿ ಆಗ್ಬೇಡಪ್ಪ, ರಶ್ಮಿ ಮದ್ವೆ ಅಲ್ವಾ, ಬ್ಯುಸಿ ಇರ್ತಾನೋ ಏನೋ. ಜೊತೆಲಿ ಅವ್ರಪ್ಪ ಬೇರೆ ಇರ್ತಾರಲ್ಲ, ಫೋನ್ ನೋಡಕ್ಕೂ ಬಿಟ್ಟಿರಲ್ಲ. ಮೋಸ್ಟ್ಲಿ ಫೋನ್ ಸೈಲೆಂಟ್ ಅಲ್ಲಿ ಇರ್ಬೇಕು. ಏನ್ ಸೈಲೆಂಟ್ ಓಪ, ಜೀವ ಬಾಯಿ ಗೊತ್ತದಿಲ್ಲಿ. ಹೆದ್ರು ಬೇಡ ಅಪ್ಪ, ಹೇಗಿದ್ರು ನಾಳೆ ದೇವಸ್ಥಾನದಲ್ಲಿ ನನ್ಗೂ ಸೀನಿಗೂ ಮದ್ವೆ ತಾನೆ. ಅದಕ್ಕೆ ಅಂತಾನೆ ಕಾಸ್ಟ್ಲಿ ಆದ್ರೂ ಮದುವೆ ಬಟ್ಟೆಗೆ 10,000 ರೂಪಾಯಿ ಕೊಟ್ಟು ತಂದಿರೋದು. ಸೀನಂಗೋಸ್ಕರ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಬಿಡು. 10,000ನ ಪರವಾಗಿಲ್ಲ ಅಂತೆಲ್ಲ ಪಿಂಕಿ. ಅಪ್ಪ, 10,000ಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಹೇಗಿದ್ರು ನಾಳೆ ಸೀನನ್ ಮದ್ವೆ ಆದ್ಮೇಲೆ ಸೀನನ್ ಆಸ್ತಿ ಎಲ್ಲ ನಂದೇ ಅಂತ ಹೇಳ್ತಿರ್ತೀಯ ತಾನೆ. ಅದ್ರ ಮುಂದೆ 10,000 ದೊಡ್ಡದಾ? ಕಳಸೆ ಗೌಡಂಗೆ ಕಳಸ ಇಟ್ಟಂಗೆ ಹುಟ್ಟಿದ್ಯಾ ನೋಡು ಮಗಳೇ. ಇದ್ದು ನೀನು ನಂಗಿರ್ಬೇಕು. ನಿನ್ನನ್ನು ಬೆಳೆಸೋಕ್ಕೆ ಅದೆಷ್ಟು ಕಷ್ಟಪಟ್ಟಿದ್ದೀನಿ ನಾನು, ನನಗೆ ಮಾತ್ರ ಗೊತ್ತು. ಇವಾಗ ನಿನ್ನನ್ನು ಮದುವೆ ಮಾಡಿಸಿ ಅವ್ರ ಮನೆಗೆ ತಲುಪಿಸ್ಬಿಟ್ರೆ ಜೀವನ ಪರ್ಯಂತ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡ್ಬೋದು ಮಗಳೇ. ಅಪ್ಪ, ನಿಂಗೆ ಸೀನನ್ ಆಸ್ತಿ, ನನ್ಗೆ ಸೀನಾನೇ ಆಸ್ತಿ. ನಾಳೆ ಇಬ್ರು ಆಸೆನೂ ಈಡೇರುತ್ತೆ. ತಾಯಿಗೆ ತಕ್ಕ ಮಗ ಪಿಕ್ಚರ್ ಬಂದಾಗ ಅದನ್ನು ನಮ್ಮವ್ವ ನೋಡ್ಬಿಟ್ಟು ನನಗೆ ಹೇಳಾಳಂತೆ, ನೀನು ತಾಯಿಗೆ ತಕ್ಕ ಮಗ ಅಂತ. ಆದರೆ ನೀನು ತಂದೆಗೆ ತಕ್ಕ ಮಗಳು ಅಂತ ಮಾತನ್ನು ಹೊಸದಾಗಿ ಹುಟ್ಟಿಸ್ಬಿಟ್ಟೆ ಮಗಳೇ. ಬೇಷ್ ಬೇಷ್, ಬಾ ಹೋಗೋಣ. ಈಗ ಸೀನನ್ ಮನೆ ತಾವ ಹೋಗಿ ಅವ್ನು ಬಂದವನ ಅಂತ ನೋಡಿ ಬಟ್ಟೆನ ಅವನಿಗೆ ಕೊಟ್ಟು ಚೆನ್ನಾಗಾಯ್ತಾ ಅಂತ ಕೇಳೋಣ. ಅವ್ನು ಚೆನ್ನಾಗಿಲ್ಲ ಅಂದರೆ ಬದಲಾಯಿಸ್ಕೊಂಬರೋಣ. 10,000 ಕೊಟ್ಟಿದ್ದೀವಿ ಮಗಳೇ. ಅಪ್ಪ, ಸೀನಾ ಇನ್ನ ಮನೆಗೆ ಬಂದಿರಲ್ಲ ಅನ್ಸುತ್ತೆ. ಹೋಗಿ ನೋಡೋಣ, ಬಂದಿದ್ರೆ ಕೊಡೋಣ, ಇಲ್ಲ ಅಂದ್ರೆ ಬಿಡೋಣ. ನಾಳೆ ಹೆಂಗಿದ್ರು ಬರ್ತಾನಲ್ಲ. ಬಾ ಕೂತ್ಕೋ ಬಾ. ಶಿವು, ಇಂಥ ಪಾಪಿಯಿಂದ ನಮ್ಮ ರಶ್ಮಿ ಬಾಳು ಉಳಿತಲ್ಲ ಅಂತ ಈಗಲಾದರೂ ಸಂತೋಷ ಪಡಪ್ಪ. ಅದೇ ಯಾರು ನಮ್ಮಿಂದೇನೋ ಕಿತ್ಕೊಂಡಾಗ ನಮ್ಗೆ ನೋವಾಯ್ತದೆ. ಅದರ ಕಿತ್ಕೊಂಡಿರೋದು ಇನ್ನೊಂದನ್ನ ಕೊಡೋದಕ್ಕೆ ಅಂತ ಆಮ್ಯಾಕೆ ಗೊತ್ತಾಯ್ತದೆ. ನಮ್ ಗುಂಡು ಕೆಟ್ಟೋಗ್ಲು ಪುಣ್ಯ ಮಾಡೋಳೆ. ನಾನು ನಿನ್ನ ತಂಗಿ ಅಣ್ಣ. ನಿನ್ನ ಮೈ ಮೇಲೆ ಮಾಕಾಡವನೇ ಬರ್ತಾಳೆ ಅಂದಮೇಲೆ ನಿನ್ನ ತಂಗಿ ಜೀವನನ ಅಮ್ಮ ಹಾಳು ಮಾಡಕ್ಕೆ ಬಿಡ್ತಾಳ ಅಣ್ಣ? ನಿಜ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಅದು ನಿಜ ಆಗೋಯ್ತು. ನಿಜ ಪಾರು, ನಮ್ಮ ಶಿವ ಮನೆಯಿಂದ ಹೆಣ್ಣು ತರಬೇಕು ಅಂತ ಆಸೆ ಇದ್ದಿದ್ದಂತೂ ನಿಜ. ಆದರೆ ನನ್ನ ಮಗ ಬೇಜವಾಬ್ದಾರಿ ಅಂತ ತುಂಬ ಸಲ ನೊಂದ್ಕೋತಾ ಇದ್ದೆ. ಆದರೆ ವಿಧಿ ನೋಡಿ, ಮಹಾಲಕ್ಷ್ಮಿ ಥರ ಇರೋ ಹೆಣ್ಮಗಳನ್ನ ನಮ್ಮನೆ ಸೊಸೆಯಾಗಿ ತಂದುಬಿಟ್ಲು ಆ ಮಕ್ಕಳವ. ಈಗೆಲ್ಲ ಕ್ಲಿಯರ್ ಆಯ್ತಲ್ಲ, ಇದೇ ಖುಷಿಲಿ ಪಾಯಸ ಕುಡಿಯೋಣ ಅಥವಾ ಇನ್ನು ತಣ್ಣಗಾಗೋವರೆಗೂ ಕಾಯ್ಬೇಕಾ? ಎಲ್ಲಾನ ಉಂಟಾ? ನಮ್ ಗುಂಡು ಮಾಡಿರೋ ಪಾಯಸ ಅನ್ಮ್ಯಾಕೆ ಚಪ್ಪರ್ಸ್ಕೊಂಡು ತಿನ್ನದೇ. ತಿನ್ರಿ ಎಲ್ಲರೂ. ಏನ್ ಪಾರು, ಅವಾಗ್ಲೇ ಮಾವನ್ ಕಿವಿಲಿ ಏನೋ ಪಿಸ ಪಿಸ ಅಂತಿದ್ದೆ. ಮಾವ ಯಾಕೋ ಬೇಜಾರಲ್ಲಿ ಬೇರೆ ಇದ್ರು. ಇವಾಗ ನೋಡ್ರೆ ಕಿಲಕಿಲ ಅಂತಾರೆ. ಏನ್ ಇಸ್ಯಾ? ಅಯ್ಯೋ, ಗಂಡ ಹೆಂಡತಿ ಅಂದಮೇಲೆ 1000 ಇರುತ್ತೆ ಮಂಜಿ. ಅದೆಲ್ಲ ನಿನಗೆ ಯಾಕೆ ಗೊತ್ತಾಗಬೇಕು? ಮಂಜಿ ಗಂಡ ಹೆಂಡತಿ ಮಧ್ಯೆ ಇರೋ 1000 ಏನು ಅಂತ ನಿನಗೆ ಗೊತ್ತಾಗಬೇಕಾದ್ರೆ ನಾನೊಂದು ಧೈರ್ಯ ಕೊಡ್ಲಾ? ನಿನಗೊಂದು ಹುಡುಗನ ಹುಡುಕಿ ಮದುವೆ ಮಾಡ್ತೀನಿ.
ಮೊದಲು ಆ ಕೆಲಸ ಮಾಡಿ. ಬಾರೋ ಸಾರಿ ಬಾರೋ, ಅದು ಆಗ್ಲೇ ತಲೆಯಲ್ಲಿ ಏನೇನೆಲ್ಲೋ ಓಡ್ತಾ ಇತ್ತಲ್ಲ, ಅದಕ್ಕೆ ಹಂಗೆ ಮಾಡ್ಬಿಟ್ಟೆ. ನಂಗೆ ಕ್ಷಮಿಸ್ಬಿಡು, ತೆಪ್ಪಾಗೋಯ್ತು. ಸರಿ ಬಿಡು, ಪರವಾಗಿಲ್ಲ. ನೀನು ನನ್ನ ಸ್ಟೂಡೆಂಟ್ ಅಲ್ವಾ, ಅದಕ್ಕೆ ನಿನ್ನ ಮ್ಯಾಮ್ ಕ್ಷಮಿಸಿದ್ದೀನಿ. ಮಂಜಿ ನೀನು ಒತ್ತಾರೆ ಬಸ್ ಹತ್ಕೊಂಡು ಅಜ್ಜಿ ಮನೆಗೆ ತಕ್ಕ ಬಂದ್ಬಿಡು. ನಂಗೆ ಹೊಸಿ ಕೆಲಸ ಐತೆ, ನಾನು ಹೋಗ್ತೀನಿ ಕಣವ. ಶಿವೋ, ನಂಗೆ ಹೊಸಿ ಕೆಲಸ ಐತೆ, ನಾನು ಹೋಗಿ ಬರ್ತೀನಿ ಕಣಪ್ಪ. ಸರಿ ಕಣ್ಮ, ಎಲ್ರಿಗೂ ಬರ್ತೀನಿ. ಮಾದಪ್ಪಣ್ಣ ಬರಲ್ಲ ನಾನು.